ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಇಂದಿನ ವಿಷಯ, ಪರೀಕ್ಷೆಯಲ್ಲಿ ನಿಮ್ಮ ಉತ್ತರ ಪತ್ರಿಕೆಯು ಉತ್ತಮವಾಗಿಸಲು ನೀವೇನು ಮಾಡಬೇಕು. ಸೊ ಈ ವಿಷಯವನ್ನು ನಾವು ಏಕೆ ಪ್ರಸ್ತುತಪಡಿಸುತ್ತಿದ್ದೇವೆ ಅಂದರೆ, SSLC ಪರೀಕ್ಷೆ ಹತ್ತಿರವಾಗುತ್ತಿದೆ. ಹಾಗೆ PUC ಮತ್ತು GPSTR ಪರೀಕ್ಷೆಗಳು ಹತ್ತಿರ ಬರ್ತಿದೆ. ಆದ ಕಾರಣ ಉತ್ತಮವಾಗಿ ಬರೆಯುವಂತಹ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯಕವಾಗುತ್ತದೆ. ಹಾಗಾದರೆ ಬನ್ನಿ ನೋಡೋಣ. ಉತ್ತಮ ಉತ್ತರ ಪತ್ರಿಕೆ. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಉತ್ತಮವಾಗಿ ಬರೆಯುವ ಜೊತೆಗೆ ಉತ್ತರ ಪತ್ರಿಕೆಗಳ ಪ್ರಸ್ತುತಿಯು ಉತ್ತಮವಾಗಿರುವುದು ಬಹಳ ಮುಖ್ಯ. ಇದು ಕೂಡ ಉತ್ತಮ ಅಂಕ ಗಳಿಸಲು ಸಹಾಯಕ. ಅಂತೆಯೇ ನಿಮ್ಮ ಆನ್ಸರ್ ಶೀಟ್ ಉತ್ತಮವಾಗಿರಲು ಬೇಕಾದ ಕೆಲವೊಂದು ಪರಿಣಾಮಕಾರಿ ಟಿಪ್ಸ್ ಇಲ್ಲಿವೆ ನೋಡಿ. ಸ್ಪಷ್ಟವಾದ ಕೈಬರಹ. ಕೈಬರಹಗಳು ಸ್ಪಷ್ಟವಾಗಿರಲಿ. ನಿಮ್ಮ ಕೈಬರಹವನ್ನು ಹೆಚ್ಚು ಅಲಂಕಾರಿಕವಾಗಿ ಮಾಡುವ ಬದಲು ಸ್ಪಷ್ಟವಾಗಿ ಮತ್ತು ಓದಲು ಸುಲಭವಾಗುವಂತೆ ಗಮನಹರಿಸಿ. ನಿಮ್ಮ ಉತ್ತರವನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾದಾಗ ಮೌಲ್ಯಮಾಪಕರಿಗೆ ಮೌಲ್ಯಮಾಪನ ಮಾಡಲು ಸರಳವಾಗುತ್ತದೆ. ಇದು ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ರಚನಾತ್ಮಕ ಲೇಔಟ್. ಉತ್ತರ ಪತ್ರಿಕೆ ವಿನ್ಯಾಸವು ಸ್ಪಷ್ಟವಾಗಿರಲಿ. ಸ್ಪಷ್ಟವಾದ ಹೆಡ್ಲೈನ್ಗಳು, ಸಬ್ ಹೆಡ್ಡಿಂಗ್ಗಳನ್ನು ಬಳಸುವ ಮೂಲಕ ನಿಮ್ಮ ಉತ್ತರವನ್ನು ಉತ್ತಮವಾಗಿ ವಿನ್ಯಾಸಗೊಳಿಸಿ. ಇದು ಮೌಲ್ಯಮಾಪಕರಿಗೆ ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಅರ್ಥೈಸಲು, ಪ್ರಮುಖ ಅಂಶಗಳನ್ನು ಕಂಡುಕೊಳ್ಳಲು ಸುಲಭವಾಗುತ್ತದೆ. ಬುಲೆಟ್ ಪಾಯಿಂಟ್. ಬಹು ವಿಚಾರಗಳು ಅಥವಾ ಅಂಶಗಳನ್ನು ಪ್ರಸ್ತುತಪಡಿಸುವಾಗ ಬುಲೆಟ್ ಪಾಯಿಂಟ್ಗಳು ಉತ್ತಮ ಪ್ರಭಾವ ಬೀರುತ್ತದೆ. ಸಂಖ್ಯೆಯ ಪಟ್ಟಿ ಬಳಸಿ ಅಥವಾ ಸ್ಟಾರ್ ಮಾರ್ಕ್ ಹಾಕಿ. ಈ ಸ್ವರೂಪ ನಿಮ್ಮ ಉತ್ತರ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಹೈಲೈಟ್ ಮಾಡಿ. ಯಾವತ್ತೂ ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಿ. ಇದರಿಂದ ನಿಮ್ಮ ಉತ್ತರ ಪತ್ರಿಕೆ ಪ್ರಮುಖ ಭಾಗಗಳಿಗೆ ಗಮನ ಸೆಳೆಯುತ್ತದೆ. ಮೌಲ್ಯಮಾಪಕರ ಕಣ್ಣಿಂದ ಪ್ರಮುಖ ವಿಷಯ ತಪ್ಪಿ ಹೋಗದಂತೆ ಮಾಡುವುದಕ್ಕೆ ಇದು ಸಹಾಯಕವಾಗುತ್ತದೆ. ಆದ್ದರಿಂದ ಪ್ರಮುಖ ಅಂಶಗಳ ಕೆಳಗೆ ಅಂಡರ್ಲೈನ್ ಮಾಡಿದರೆ ಬಹಳ ಉತ್ತಮ. ಸಮಯದ ನಿರ್ವಹಣೆ. ಉತ್ತರಗಳನ್ನು ಚೆನ್ನಾಗಿ ಬರೆಯುವುದನ್ನು ಖಾತ್ರಿಪಡಿಸಿಕೊಳ್ಳಲು ಪರಿಣಾಮಕಾರಿಯಾಗಿ ಸಮಯದ ನಿರ್ವಹಣೆ ತುಂಬ ಅವಶ್ಯಕ. ಆತುರಪಡಿಸುವುದನ್ನು ತಪ್ಪಿಸಲು ಪ್ರತಿ ಪ್ರಶ್ನೆಗೆ ನಿರ್ದಿಷ್ಟ ಸಮಯ ನಿಗದಿ ಮಾಡಿ. ಶಾಂತ ಮತ್ತು ವ್ಯವಸ್ಥಿತವಾಗಿರುವುದನ್ನು ನಿಮ್ಮ ಉತ್ತರ ಪತ್ರಿಕೆಯನ್ನು ಒಟ್ಟು ಉತ್ತಮಗೊಳಿಸಲು ಸಹಾಯಕವಾಗುತ್ತದೆ. ಸ್ಥಿರವಾದ ಪ್ರಸ್ತುತಿ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಸ್ಪಷ್ಟ ಮತ್ತು ಏಕರೂಪದ ಪ್ರಸ್ತುತಿಯನ್ನು ಕಾಪಾಡಿಕೊಳ್ಳಿ. ಸಾಲುಗಳು ಮತ್ತು ಪ್ಯಾರಾಗ್ರಾಫ್ಗಳ ನಡುವೆ ಸ್ಥಿರವಾದ ಅಂತರವನ್ನು ಬಳಸಿ. ಏಕರೂಪದ ಅಕ್ಷರ ಗಾತ್ರಗಳನ್ನು ಖಚಿತಪಡಿಸಿಕೊಳ್ಳಿ. ಅಂದರೆ ಒಂದೇ ಗಾತ್ರದ ಅಕ್ಷರಗಳನ್ನು ಬರೆಯಿರಿ. ಈ ಸ್ಥಿರತೆ ವೃತ್ತಿಪರ ಸ್ಪರ್ಶವನ್ನು ಸೇರಿಸುತ್ತದೆ ಮತ್ತು ನಿಮ್ಮ ಬರವಣಿಗೆ ಕಾರ್ಯವನ್ನು ಕಣ್ಣಿಗೆ ಆಕರ್ಷಿತವಾಗಿಸುತ್ತದೆ. ಉತ್ತರ ಬರೆಯುವ ಅಭ್ಯಾಸ. ವೇಗ ಮತ್ತು ಸ್ಪಷ್ಟವಾದ ಪ್ರಸ್ತುತಿ ಈ ಎರಡೂ ಸುಧಾರಿಸಲು ಉತ್ತರಗಳನ್ನು ಬರೆಯುವುದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ. ಈ ಅಭ್ಯಾಸ ಪರೀಕ್ಷೆಯ ಒತ್ತಡದೊಂದಿಗೆ ಪರಿಚಿತವಾಗಲು ನಿಮಗೆ ನೆರವಾಗುತ್ತದೆ. ಆತಂಕ ದೂರವಾಗಿಸುತ್ತದೆ. ನಿಜವಾದ ಪರೀಕ್ಷೆಗಳ ಸಮಯದಲ್ಲಿ ನಿಮಗೆ ಉತ್ತಮವಾಗಿ ಬರೆಯಲು ಸಹಾಯಕವಾಗುತ್ತದೆ. ಉತ್ತರ ಪತ್ರಿಕೆ ಸಲ್ಲಿಕೆಯ ಮೊದಲು ಪರಾಮರ್ಶೆ. ನೀವು ಪ್ರಶ್ನೆ ಪತ್ರಿಕೆ ಸಲ್ಲಿಕೆಯ ಮುನ್ನ ಉತ್ತರಗಳನ್ನು ಸರಿಯೋ ತಪ್ಪು ಎಂಬುದನ್ನು ಪರಿಶೀಲಿಸಿ ಸ್ವಲ್ಪ ಸಮಯ ನೋಡಿಕೊಳ್ಳಿ. ಈ ಸ್ಪಷ್ಟತೆ, ನಿಖರತೆ ಮತ್ತು ದೋಷಗಳನ್ನು ಸರಿಪಡಿಸಿಕೊಳ್ಳುವಿಕೆ ಇದರಿಂದ ನಿಮ್ಮ ಉತ್ತರ ಪತ್ರಿಕೆ ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಬಹುದು. ಇದರಿಂದ ಉತ್ತರ ಪತ್ರಿಕೆ ಹೆಚ್ಚು ಅಂಕಗಳನ್ನು ನೀಡಲು ಸಹಾಯಕವಾಗುತ್ತದೆ. ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಮುಂದಿನ ಇಂತಹ ಅಮೂಲ್ಯವಾದಂತಹ ವಿಡಿಯೋಗಳನ್ನು
ಮತ್ತೆ ನಿಮಗೆ ನೀಡುತ್ತೇವೆ. ಧನ್ಯವಾದಗಳು.